ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತು ನೋಡ್ರಿ ಬೆಳಿಗ್ಗೆ ನಾಷ್ಟಾಕ್ಕೆ ರೀ ಹಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ. ಫ್ರಿಜ್ನ ತೆಗೆದಿಟ್ಟಿದ್ನೆ. ಅದನ್ನ ಇವಾಗ ನಾಷ್ಟಾಕ್ಕೆ ಏನೈತಿ ಯಾವ ಥರ ಮಾಡೀನಿ ಮಸಾಲೆ ಪಡ್ಡಿ ಅಂತೇಳಿ ಈಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಸೊ ವಿಡಿಯೋ ತೊಗೋಬೇಕಂದ್ರೆ ಗಡಿಬಿಡಿ ಐತೆ ನೋಡ್ರಿ. ಹಾಗಾಗಿ ಮತ್ತೆಲ್ಲ ಇದು ವಿಡಿಯೋ ಮಾಡ್ಕೊತ ಕೂತ್ನಿ ಅಂದ್ರೆ ಬೈಸ್ಕೋಬೇಕಾಗತ್ತಾ. ಮತ್ತು ನಾವೇನು ಖಾಲಿ ಟೈಮ್ ಪಾಸ್ ಮಾಡೋಂಗಿಲ್ಲ. ಕೆಲಸದ ಮ್ಯಾಗನೇ ಸ್ವಲ್ಪ ಲೇಟ್ ಆದ್ರೂ ಯಜಮಾನ್ರು ಬಿಟ್ಟು ಹೋಗ್ಬಿಡ್ತಾರೆ, ನಾಷ್ಟ ಮಾಡಲ್ಲ. ಹಾಗಾಗಿ ಮತ್ತು ಇದೆಲ್ಲ ರೆಡಿ ಮಾಡಿದೆ. ಈಗ ಅವ್ರಿಗೆ ಒಂದು ಬ್ಯಾಚ್ ಹಾಕ್ಕೊಟ್ಟಿನಿ ರೀ. ಸೊ ಹಸಿಮೆಣ್ಸಿನ್ಕಾಯಿ ಇದು ಇತ್ತು ಚಟ್ನಿ, ನಾವು ಹೆಂಗೆ ತಿನ್ನಕ್ಕೆ ಮಾಡ್ತೀವಲ್ಲ ಅದೇ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕಿದ್ದಕ್ಕೆ. ಮತ್ತು ಹಿಟ್ಟು, ಉಪ್ಪು, ಜೀರಿಗೆ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಸಬ್ಬಸ್ಗಿ ಪಲ್ಯ ರೀ, ಮತ್ತು ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ನೋಡ್ರಿ ಸಖತ್ತಾಗಿರುವಂಥ ಮಸಾಲ ಪಡ್ಡು ರೆಡಿ ಹಾಕತ್ತವ ಬೆಳಗ್ಗೆ ನಮ್ಮ ಮನೆಯೊಳಗೆ. ಸೊ ಅವ್ರಿಗೆ ಆ ಕಡೆ ನಾಷ್ಟಕ್ಕೆ ಹಾಕೊಟ್ನೆ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ಅದೇ ಹೇಳ್ದಂಗೆ ಇದು ಕೆಲ್ಸಿನ ಮ್ಯಾಗೇ ಇರ್ತೀವಿ ನಾವು, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರಂಗಿಲ್ಲ ಮೊಬೈಲ್ ತೊಗೊಂಡು. ಬಟ್ ಅಂದ್ರೆ ಅವ್ರಿಗೆ ಮೊಬೈಲ್ ಕೆಲಸ ಅಂದ್ರೆ ಗೊತ್ತಿರುತ್ತಲ್ಲ ನಿಮ್ಗೆ ಎಲ್ಲರಿಗೂ, ಕೆಲ್ಸದ ಮ್ಯಾಗಿದ್ರು ಮೊಬೈಲ್ ಅಂತಾರೆ. ಮೊಬೈಲಿಂದನೇ ರೀ ನನಗೆ ಸದ್ಯಕ್ಕೆ 4 ಕಾಸು ಬರುವಂಥದ್ದು ವಿಡಿಯೋ ಮಾಡಿ ಹಾಕೋದ್ರಿಂದ. ಸೊ ಇವಾಗ ಏನೈತಿ ಈ ಕಡೆಗೆ ಹಾಕಿ ನೋಡ್ರಿ. ಹಂಗೆ ಈ ಕಡೆಗೆ ಚಾಕು ಮಾಡ್ಬೇಕಂತೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ. ಹಸಿ ಹಾಲಿಲ್ಲ ಚಹಾ ಟೇಸ್ಟ್ ಆಗಲ್ರಿ. ಸೊ ಅದಕ್ಕಂತೇಳಿ ಈಗ ಹಾಲು ಕಾದು ನೋಡ್ರಿ. ಇದಕ್ಕೀಗ ಚಹಾ ಪುಡಿ ಹಾಕೋಣ ಮಸ್ತಾಗಿ. ಚಹಾ ಪುಡಿ ಹಾಕಿದ್ರೆ ಸ್ವಲ್ಪ ಕುದಿತೈತ್ರಿ. ಈಗ ಅವ್ರು ನಾಷ್ಟ ಮಾಡೋ ಗ್ಯಾಪ್ನಾಗ ಚಾನು ಕೂಡ ರೆಡಿ ಆಗುತ್ತಾ. ಗಡಿ ಬಿಡಿರಿ, ಅವ್ರು ಹೇಳೋದು ಎಷ್ಟೊತ್ತಿಗಾದ್ರೂ ನಾವು ಮಾಡೋದು ನಮ್ಮ ಟೈಮಿಂಗ ನಾವು ಪಟ್ಟದ್ದು ಮಾಡಿಬಿಡ್ಬೇಕು. ಹಂಗೆ ಇದು ಮಾಡ್ರಿ ಕೆಲಸ. ಹೆಂಗೆ ಗಂಡ್ಮಕ್ಳದು ರೂಢ ನೋಡ್ರಿ. ತಾವು ಮನೆಗೆ ಬರೋದು ಎಷ್ಟೊತ್ತಾದರೂ ನಾವು ವೆಯ್ಟ್ ಮಾಡ್ಕೋತ ಕುಂದಿರ್ಬೇಕು. ಆದ್ರೆ ನಮ್ಮ ಕೆಲಸದಾಗ ಸ್ವಲ್ಪ ಲೇಟ್ ಆತಂದ್ರೆ ರುದ್ರ ತಾಂಡವಾಡ್ಬಿಡ್ತಾರೆ ನೋಡ್ರಿ. ಏನೋ ಗಂಡ್ಮಕ್ಳದು ಚಟ. ಅದು ಈಗ ಕುದಿಲ್ರಿ. ಈ ಕಡೆಗೆ ಒಂದು ಸ್ವಲ್ಪ ಸಣ್ಣ ಉರಿ ಮಾಡೋಣ. ಸಣ್ಣ ಉರಿ ಮಾಡಿ ಈಗ ಒಳ್ಳೆ ಚಹಾ ಕೊಡಮಂತ್ರಿ. ಮಸಾಲೆ ಪಡ್ಡು ಮನೆಯೆಲ್ಲ ಘಮ ಘಮ ಅನ್ನತ್ತದ್ರಿ. ಸಬ್ಬಸ್ಗೆ ಸೊಪ್ಪು ಹಾಕಿನಲ್ಲ, ಅದು ಜವಾರಿ ಐತ್ರಿ ಸಬ್ಬಸ್ಗೆ ಸೊಪ್ಪು. ಭಾಳ ಮಸ್ತ್ ಟೇಸ್ಟೂ ಆಗುತ್ತೆ, ಸ್ಮೆಲ್ಲೂ ಹಂಗೆ ಇರುತ್ತೆ ನೋಡ್ರಿ. ಅದು ಸ್ವಲ್ಪ ಸಣ್ಣ ಉರಿಯೊಳಗೆ ಬೇಯಿಸಂಬ್ರಿ. ಇಲ್ಲಿಕ್ಕೆ ಒಳಗೆ ಫ್ರಿಜ್ನಾಗ ಇಟ್ಟಿರ್ತೀವಲ್ಲ ಹಿಟ್ಟು, ಒಂದು 10 ನಿಮಿಷ ತೆಗೆದು ಇಟ್ಟಿದ್ದೀನಿ ಬಿಡ್ರಿ ಹೊರಗೆ. ಒಳಗೆಲ್ಲ ಹಸಿ ಬಿಸಿ ಇರೋ ಚಾನ್ಸ್ ಭಾಳ ಇರುತ್ತೆ ಅದಕ್ಕಂತೇಳಿ. ಸೊ ಈಗೆಲ್ಲ ನೀವನ್ನ ಒಳೆಸಿ ಹಾಕ್ಬಿಡಮಂತ. ಪಡ್ಡಿ ಹಿಟ್ಟಿಗೆ ನೀವು ಈ ಥರನೂ ಹಾಕ್ಕೋರಿ, ಮಾಡಿರಿ. ದೋಸೆ ಹಿಟ್ಟಿಗೆ ಒಂದಿನ ಮಾಡಿರ್ತೀರಿ, ನೆಕ್ಸ್ಟ್ ಡೇ ಹಿಟ್ಟು ಉಳಿದಿರ್ತೈತೆ ನೋಡಿರಿ, ಅದಕ್ಕೆ ಮಾಡಿರಿ. ಮಸ್ತಾಗಿರ್ತೈತಿ ಟೇಸ್ಟ. ಮತ್ತೇನಾದರೂ ಒಂದು ತಲೆ ಓಡಿಸಿ ಮಾಡಿಕೊಡೋದು ನೋಡಿರಿ ರುಚಿಯಾಗಿ. ಬಟ್ ಅಂತ ಅವ್ರವ್ರ ಟೈಮಿಗೆ ಅವ್ರವ್ರದ್ದು ವ್ಯವಸ್ಥೆ ಮಾಡಿ ಕಳಿಸಿದ್ವಿ ಅಂದ್ರೆ ನಾವು ಲೇಟಾಗಿ ಮಾಡಿದ್ರು ಪರವಾಗಿಲ್ಲ, ನಮ್ದೇನು ಬಿಡ್ರಿ ನಡೀತೈತೆ, ಮನ್ಯಾಗ ಇರ್ತೀವಿ. ಬಟ್ ಮಕ್ಕಳದಾಗಲಿ ಯಜಮಾನ್ರದಲ್ಲಿ ನಾವು ಅಲ್ಲದೆ ಸ್ವಲ್ಪ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿಕೊಡೋರು. ಹಾಗಾಗಿ ಸಣ್ಣ ಉರಿಯೊಳಗನೆ ಬೇಲ್ರಿ ಇದು. ಯಜಮಾನ್ರು ನೋಡ್ರಿ ಈಗ ಅಂತಾರೆ. ಇಲ್ಲ, ಅದು ಒಮ್ಮೆ ಹಾಕಿನಲ್ಲ ಬಿಡಿ ಆಗಿಲ್ಲ, ಸ್ವಲ್ಪ ಅದು ನೀರ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಹಾಕಿದ್ನಲ್ರಿ, ಮಿಕ್ಸ್ ಮಾಡತ್ನ್ಯಾಗ ಅದು ಒಂದು ಸ್ವಲ್ಪ ಕುಂತೈತಿ ಇಲ್ಲಿ, ಅದಕ್ಕಂತೇಳಿ ಖಾರ ಆಗೈತಿ. ಬಟ್ ಟೇಸ್ಟ್ ಹೆಂಗಾಗ್ಯಾವ್ರಿ? ಅದು ಒಂದು ಹಸಿಮೆಣ್ಸಿಕಾಯಿದು ಅದು ಗುಂಡಕ್ಕೆ ಅಲ್ಲೇ ಕುಂತೈತ್ರಿ. ಅದು ಮಿಕ್ಸ್ ಮಾಡತ್ನ್ಯಾಗ ಒಂದು ಒತ್ತಟ್ಟೆ ಸೈಡ್ ಕುಂತೈತಿ. ಅದು ಒಮ್ಮೆ ಖಾರ ಆಗೈತೆ ಅವ್ರಿಗೆ. ಅಲ್ಲಿ ಇಡಬೇಡ್ರೆ ಮತ್ತು ಅವ ಕಾಲು ಬಿಡ್ದಾನ ಒಂದರೆ ಎಲ್ಲ ಹಸಿ ಆಗೈತೆ ಮನೆ. ಚಾನು ರೆಡಿ. ಬಿಸಿ ಪಡ್ಡು ಮತ್ತು ಸ್ವಲ್ಪ ಖಾರ ಆಗಿರುವಂಥದ್ದು ನಾಷ್ಟ ಜೊತೆಗೆ ಬಿಸಿ ಚಹಾ ಕುಡಿದು ನಾಲ್ಗಂತ ಚರ್ರ ಅಂತ್ರಿ. ಅವರಿಬ್ಬರು ಬ್ರಷ್ ಮಾಡ್ಯಾರ. ಪಿಲ್ಲೊಂದು ಸಾಲಿ ಕಳಿಸ್ಲಿಲ್ಲ, ನಮ್ಮ ಮನೆ ಕಡೆ ಹೋಗೋ ಕೆಲಸ ಐತ್ರಿ ಇವತ್ತು. ಬ್ಯಾಡ ಅಂದ್ರೆ ಯಜಮಾನ್ರು, ಹಿಂಗಾಗಿ ಇವನಿಗೆ ಕಳಿಸಿಲ್ಲ ನೋಡ್ರಿ. ಸೊಕ್ಕಸ್ತೀನಿ ರೀ. ಮಳೆರಾಯ ಬಂದೇ ಬಿಟ್ಟ ನೋಡ್ರಿ. ನೈಟಿಂದ ಬಂದಾನ. ಬರ್ಲಿಕ್ಕಂದ್ರೂ ಜಡ, ಬಂದ್ರು ಜಡ. ಚಾಲೂನೇ ಐತ್ರಿ. ಹೊರಗೆ ನೀರು ಇಟ್ಟು ಕುಡಿಯಲಾಗಿವ್ರಿ ಸದ್ಯಕ್ಕೆ ನಾವು, ಯಾಕಂದ್ರೆ ಭಾಳ ಕೋಲ್ಡ್ ಆಗತ್ತವ ನೀರು. ಅದಕ್ಕಂತೆ ಇದು ನಂಗೆ ಬಿಟ್ಟಿನಿ ರೀ. ಏನೂ ತೊಳೆದಿಲ್ಲ, ಏನೂ ಮಾಡಿಲ್ಲ. ಸೊ ಮ್ಯಾಗೂ ಮುಚ್ಚಿಲ್ಲ ನೋಡ್ರಿ, ಕಾಲೇನೇ ಐತಿ. ಅದಕ್ಕಂತೇಳಿ ಯೂಸ್ ಮಾಡತ್ನಾಗ ಮತ್ತು ತೊಳೆದು ನೀರು ಬೇಕಾದ್ರೆ ಹಾಕಕ್ಕೆ ಬರ್ತೈತಿ. ವಾತಾವರಣ ಅಂತೂ ಸಕ್ಕತ್ತೈತ್ರಿಪ್ಪ. ಈ ಸದ್ಯಕ್ಕೆ ನೋಡ್ರಿ ಮತ್ತು ಬುತ್ತಿಗೆ ರೆಡಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ.
ಯಾವಾಗ ಯಜಮಾನ್ರು ಫೋನ್ ಹಚ್ತಾರೆ ಅವಾಗ ತಯಾರಾಗಿರಬೇಕು, ಪೊಸಿಷನ್ದಾಗ ನಾ ಇರಬೇಕು. ಯಾಕಂದ್ರೆ ಮನೆ ಕಡೆ ಇನ್ನೂ ಕೆಲಸ ಐತಿ ಏನು ಅಂತ ಅಲ್ಲಿ ಹೋದ್ಮ್ಯಾಗ ತೋರಿಸ್ತೀನಿ ನೋಡೋಣ. ಇದೇ ವಿಡಿಯೋದಾಗ ಶೇರ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದೊಳಗೆ ಬರ್ತೈತಿ. ಸೊ ಇವಾಗ ಏನೈತಿ ಡಬ್ಬು ಮೆಣಸಿನ್ಕಾಯಿ ಅದಾವ್ರಿ, ಅದನ್ನ ಎಣ್ಗೆ ಮಾಡಿದ್ರೆ ಆಯ್ತು ಅಂತೇಳಿ. ಭಾಳ ದಿನ ಆಯ್ತು ಮಾಡೇ ಇದ್ದಿಲ್ಲ, ಭಾಳ ಸರಿ ರೆಸಿಪಿ ಶೇರ್ ಮಾಡ್ಕೊಂಡಿನಿ ಅದನ್ನು. ಹಂಗಾಗಿ ಏನು ರೆಸಿಪಿ ಅಂತ ಕುಂದ್ರಕ್ಕೆ ಹೋಗಲ್ಲ, ಶೂಟಿಂಗ್ ಮಾಡ್ಕೊತ ಕೂತ್ರೆ ಲೇಟ್ ಆಗಿಬಿಡ್ತದ್ರಿ. ಸೊ ಅದಕ್ಕಾಗಿ ಸಿಂಪಲ್ಲಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಇವತ್ತು ನೀರೊಂದು ಬರೋದಾವು ಇಲ್ಲೋ ಡೌಟ್ ಐತಿ, ನೋಡ್ಬೇಕು. ಬರ್ಲಿಕ್ಕಂದ್ರೆ ಚಲೋ ಆಗುತ್ತೆ, ಯಾಕಂದ್ರೆ ಆ ಕಡೆ ಲಗುಟ್ ಹೋಗೋದೈತಿ. ನೀರು ಬಂದ್ರೆ ಅವತ್ತಿನ ದಿನನೇ ಹೋದಂಗೆ ಆಗ್ಬಿಡ್ತೀರಿ. ಸೊ ಅದಕ್ಕಂತೇಳಿ ನೋಡಮಂತ. ಸೊ ಇವಾಗ ಬೆಳ್ಳುಳ್ಳಿ ಸುಲಿತೀನಿ ರೀ. ಎಣ್ಗಾಯಿಗೆ ಮೇನ್ ಬೆಳ್ಳುಳ್ಳಿ ಬೇಕ್ರಿ, ಅದಕ್ಕಂತ ಇದೊಂದು ಗಡ್ಡಿ ಸುಲ್ಕೊತೀನಿ. ಚಪಾತಿ ಪಲ್ಯ ಮಾಡಿದ್ದಿ ನೋಡ್ರಿ. ಮಗಳು ಕಟ್ಕೊಂಡು ಸಾಲಿಗೆ ಹೋದ್ಲು, ಮಳೆ ಅಂತೂ ಐತಿ. ಸೊ ಮನ್ಯಾಗ ಅದು ರೇನ್ಕೋಟ್ ಇತ್ತು ರೀ, ನಮ್ಮ ಮನೆಯವ್ರ ಸೈಜ್ ಐತಿ. ಬಟ್ ಛತ್ರಿನೂ ತಂದಿದ್ದು ಎಲ್ಲ ಮೊಳ ಬಟ್ಟೆಗೈತಿ. ಸೊ ಹಾಗಾಗಿ ಅದನ್ನೇ ಈಗ ದೊಡ್ಡದಾದ್ರಾಗಲಕ್ಕ ಸ್ವಲ್ಪ ಬೆಚ್ಚಗಿರ್ತಿರವ. ಮತ್ತು ಬರತ್ನ್ಯಾಗ ಜಾಸ್ತಿ ಮಳೆ ಆಯ್ತಂದ್ರೆ ಹಾಕ್ಕೊಂಡು ಬಾ ಅಂತೇಳಿ ಅದನ್ನ ಕೊಟ್ಟು ಕಳ್ಸೀನಿ. ಇನ್ನೊಂದು ಛತ್ರಿನೂ ಕೂಡ ತರಬೇಕಾಗೈತ್ರಿ. ಹಿಂಗೆ ಒಂದು ತರಬೇಕಂತ ಹೋಗಿರ್ತೀವಿ, ಎಷ್ಟು ಕೆಲ್ಸಕ್ಕೆ ಹೋಗಿರ್ತೀವಿ ಅಷ್ಟೇ ಕೆಲಸ ಮಾಡ್ಕೊಂಬರ್ದೇ ಆಗುತ್ತೆ, ಬೇರೆ ಏನೂ ಮಾಡ್ಕೊಂಬರೋದು ಆಗೋದೇ ಇಲ್ಲ ನೋಡ್ರಿ. ಸೊ ಹಾಗಾಗಿ ಸ್ಟೇಟ್ ಹೋಗಿ ಸ್ಟೇಟ್ ಬರೋದೇ ಆಗ್ತೈತಿ. ಈಗ ಮಳೆಗಾಲನೇ ಐತ್ರಿ, ಬೇಕಾಗುತ್ತೆ ತರಬೇಕು. ಜಿಟಿ ಮಳೆ ಹತ್ತಿದಂಗೆ ಆಯ್ತು ನೋಡ್ರಿ. ನೀರೊಂದು ಬಂದಿದ್ವು, ನೀರು ಬ್ಯಾರಲಿಗೆ ಬಿಟ್ಟೀನಿ. ಅಂದ್ರೆ ಚಪಾತಿ ಪಲ್ಯ ಮಾಡತನ ಸ್ವಲ್ಪ ಲಗೂಟ ನೀರು ಯಾಕೆ ತುಂಬಲ್ಲ ಅಂದ್ರೆ ಇದೇ ಕಾರಣಕ್ಕೆ ನೋಡ್ರಿ. ಇಷ್ಟು ನೀರು ಹೊಲಸು ಬಂದವ, ಇದನ್ನು ಚೆಲ್ಲಕ್ಕೂ ಆಗಂಗಿಲ್ಲ ಈಗ. ಮತ್ತು ಮಳೆಗೆಲ್ಲ ತುಂಬಿಡ್ತಾವೆ, ಮತ್ತು ಇದನ್ನು ಹುಡುಗ್ಬೇಕಂದ್ರೂ ನಾನಾ ಹುಡುಗ್ಬೇಕ್ರಿ ಇದಕ್ಕೆಲ್ಲ. ಮತ್ತು ನಂದ ಕೆಲಸ ಡಬಲ್ ಆಗುತ್ತೆ. ಹಾಗಾಗಿ ಇರ್ಲಕ್ರಿ ಹಿಂಗೆಲ್ಲರೂ ಆಡಾಡದವ. ಮತ್ತು ನಾಳೆ ತನಕ ಎಲ್ಲ ಹೊಲಸೆಲ್ಲ ತಳಗೋಗಿ ಕುಂತಿರ್ತೈತಿ. ಮ್ಯಾಗಿನ ನೀರು ಯೂಸ್ ಮಾಡಿದ್ರೆ ಆಯ್ತು. ಮೈ ತೊಗೋತೀವಿ ಹೇಳ್ರಿ, ಅದಕ್ಕಂತ. ಇಲ್ಲಿಕ್ಕೆ ಬೋರ್ ನೀರಿಗೆ ಮೈ ಎಲ್ಲ ತುರಿಸ್ತೈತ್ರಿ. ಮೊದಲ ಈಗ ಮಳೆಗಾಲ ಸ್ವಲ್ಪ ಮೈ ಒದ್ದೆ ಆತಂದ್ರೂ ಒಂದು ಸ್ವಲ್ಪ ಕಿರಿಕಿರಿ ಆದಂಗೆ ಅನ್ಸುತ್ತೆ. ಮತ್ತು ಬೋರಿ ನೀರಿಗಂತೂ ತೀರಾನೇ ಮೈ ಚುಟ್ಟು ಅನ್ನಂಗೆ ಮಾಡ್ತೈತ್ರಿ ಫ್ರೆಂಡ್ಸ್, ಅದಕ್ಕಂತೇಳಿ. ಸೊ ಬಾಂಡೆಗಳು ಇವತ್ತು ಸ್ವಲ್ಪ ಅದಾವ್ರಿ, ಬಾಂಡೆ ತಿಕ್ಕಲ್ಲ, ಬಂದ್ಮ್ಯಾಗ ನೋಡ್ತೀನಿ. ಬಿಡಪ್ಪಾಜಿ ಹೆಂಗೆ ಮಾಡಬಾರ್ದು. ಅರ್ವಿ ತುಂಬಿ ನೋಡ್ರಿ ಫ್ರೆಂಡ್ಸ, ತೊಳೆದು ಸ್ವಚ್ಛಗೆ ತುಂಬಿ ಮ್ಯಾಗ ಈ ಥರ ಮುಚ್ಚಿ ನೋಡ್ರಿ. ಈಗ ಇವು ಮೂರೂ ನಾವು ತೊಳ್ಕೊಂಡ್ಬಿಡ್ತೀನಿ ರೀ. ತೊಳ್ಕೊಂಡು ತುಂಬಿದ್ನಿ ಅಂದ್ರೆ ಇದಾಗುತ್ತೆ. ಈಗ ನೀರು ಸ್ವಚ್ಛ ಬಂದವ್ರಿ. ನೀರು ಸ್ವಚ್ಛ ಬಂದು ತುಂಬಬೇಕಂತೇಳಿ ಇದಕ್ಕೆ ಹಚ್ಚಿದ್ನಿ ಇಲ್ಲಿ ತೊಳ್ಕೊಂಡು. ಮತ್ತು ಕೆಳಗಡೆ ಅಜ್ಜಿ ನೀರು ತುಂಬಕತ್ರ ಅವರು, ಅದಕ್ಕಂತೇಳಿ ಇವತ್ತು ಬುಧವಾರ ಐತ್ರಿ ಫ್ರೆಂಡ್ಸ್. ಹಂಗಾಗಿ ಒಮ್ಮೊಮ್ಮೆ ಲೈಟ್ ಹೋಗೋ ಚಾನ್ಸ್ ಭಾಳ ಇರ್ತೈತಿ, ಗ್ಯಾರಂಟಿ ಇರಲ್ಲ ಲೈಟಿಂದು. ಸೊ ಆ ಕಾರಣಕ್ಕಾಗಿ ಪಟಕನಾಗಿ ಇಷ್ಟು ನೀರು ತುಂಬಿಕೊಡ್ವಿ ಅಂದ್ರೆ ಕೆಲಸ ಆಗ್ಬಿಡ್ತ್ರಿ. ಇವತ್ತು ಮಗಳನ್ನೂ ಲಗುಟ್ ಹೋಗ್ಯಾಡ್ರಿ ಸಾಲಿಗೆ. ದಿನ 12:30 5 ನಿಮಿಷ ಕಮ್ಮಿ ಇರತ್ತಾನು ಹೋಗಿದ್ವಿ. ಇಲ್ಲೇ ಸನ್ನಿಪನೇ ಐತಿ. ಪಿಲ್ಲುನ ಕರ್ಕೊಂಬರಕ್ಕೆ ಹೋಗಿದ್ದೆ ಇವತ್ತು. ಪಿಲ್ಲುನ ಕಳಿಸಿಲ್ರಿ, ತಣ್ಣಿನ ಐತಿ, ಬ್ಯಾಡ ಅಂತಂದ್ರೆ ಯಜಮಾನ್ರು ಆ ಕಡೆ ಹೋಗೋದೈತಿ. ಮತ್ತು ಅವ್ನ ಸಂಬಂಧ ಲೇಟ್ ಆಗುತ್ತೆ ಅಂತೇಳಿ ಹೆಂಗೂ ಲೇಟ್ ಆಗೇ ಬಿಡ್ತು ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ನೀರೊಂದು ಬಂದುಬಿಟ್ಟಿವ್ರಿ ಇವತ್ತಿನ. ನಂಗೆ ಡೌಟ್ ಇತ್ತು ಬರ್ತಾವ ಇಲ್ಲ ಅಂತೇಳಿ. ಮತ್ತು 4 ದಿನ ತನಕ ನೀರು ಬೇಕಲ್ರಿ. ಸೊ ಅದಕ್ಕಂತೇಳಿ ಟಾಕಿ ಮೊನ್ನೆ ಸರಿ ತುಂಬಿದ್ದು ಹಂಗೆ ಐತ್ರಿ, ಅದು ಯೂಸೇ ಮಾಡಿಲ್ಲ. ಇರಲಿ ಮತ್ತು ಈಗ ಬ್ಯಾರಲ್ ನೀರು ಹೊಲ್ಸದವು, ಮತ್ತು ಇವನ್ನ ಸ್ವಲ್ಪ ಯೂಸ್ ಮಾಡೋಕೆ ಬರ್ತಿ. ಕುಡಿಯೋ ನೀರು ಜಾಸ್ತಿ ಇದಾಗಲ್ಲಲ್ರಿ. ಹೊಸ ನೀರು ತಿಳಿ ಬಂದವ್ರಿ ಸದ್ಯಕ್ಕೆ ನೀರು, ಅದಕ್ಕೆ ಸ್ಟಾರ್ಟಿಂಗ್ ತುಂಬಕ್ಕೆ ಹೋಗಲ್ಲ. ಇವತ್ತು ಬರೋದನ್ನು ಲಗಟ್ ಬಂದವ್ರಿ, ಬುಧವಾರ ಐತಂತೇಳಿ. ಸೊ ಪಟ ಇಷ್ಟು ತೊಳೆದು ನೀರು ತುಂಬ್ಕೊಂಡೆ ಅಂದ್ರೆ ನಿಶ್ಚಿಂತ ಆಗ್ಬಿಡ್ತು ನೋಡ್ರಿ. ನಾನು ಮತ್ತೆ ಊಟ ಮಾಡ್ಕೊಂಡೀನಿ ರೀ. ಪಿಲ್ಲಾಗ ಊಟ ಮಾಡ್ತೀನಿ. ಅವಾಗ ಕೆಳಗಡೆ ಹೋಗ್ಯಾನ, ಅಲ್ಲಿ ಆಟ ಆಡ್ತಾನಂತ. ಅವ ಪಾಟಿ ತೊಗೊಂಡು ಅಭ್ಯಾಸ ಅಂತ ಆಟ ಆಡ್ತಾನಂತ. ಸುಮ್ಮ ಕುಂಡ್ರಂಗಿರಲ್ರಿ, ಅವ್ನಿಗೆ ಏನಾದ್ರು ಒಂದು ಟೈಮ್ ಪಾಸ್ ಆಗುತ್ತೆ, ಓದ್ಬಿಡಂತ ನಾನು ಗಪ್ಪಾಗೇನಿ. ತೊಗೊಂಡು ಆಲ್ರೆಡಿ ತಳಗೆ ಹೋಗ್ಯಾನವ. ಸೊ ಬರ್ರಿ ಇವಾಗ ಹೊಸ ಮನೆ ಕಡೆ ಹೋಗೋಣ. ಸೊ ಅರ್ಜೆಂಟ್ನಾಗ ಎಲ್ಲ ಪಟ್ಪಟ್ಟಿ ಕೆಲಸ ಮಾಡಿಕೊಂಡು ಈಗ ಒಮ್ಮೆ ರೆಡಿ ಆಗೋಣ. ವೀಡಿಯೋನ ಚಾಲು ಮಾಡ್ಕೊಳಕತ್ತೀನಿ ನೋಡಿರಿ. ನೀರದೆಲ್ಲ ತುಂಬಿದ್ದಾಯಿತು. ಅನ್ನ ಮಾಡೀನಿ, ಹಂಗೆ ಎಣ್ಗಾಯಿ ಡಬ್ಬು ಮೆಣಸಿನ್ಕಾಯಿ ಮಾಡೀನಿ. ಸ್ವಲ್ಪ ಅಳಸಾಗೇ ಮಾಡೀನಿ ರೀ. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಅಂತೇಳಿ. ಸೊ ಯಜಮಾನ್ರು ಅವ್ರದವ್ರ ಬೆಲೆಗೆ ಚಾವಿ ಐತ್ರಿ. ಅವ್ರು ಬಂದು ಮಧ್ಯಾಹ್ನ ಊಟ ಮಾಡಿಕೊಂಡು ಬರ್ತಾ ಒಂದು ರೌಂಡ್ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ. ಸೊ ಇವಾಗ ಮನೆ ಕಡೆ ಹೋಗಿ ಬರೋಣ ಅಂತ ಬರ್ರಿ. ಹೊಸ ಮನೆಗೆ ಬಂದೀವಿ ನೋಡ್ರಿ. ಗ್ಯಾಲರಿ ನಿಂತು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಹಾಂ ಹೇಳ್ರಿ. ನಮ್ಮ ಐದನವರು ಬಂದು ನೋಡ್ರಿ. ಅಲ್ಲಿ ಒಂದು ಸ್ವಲ್ಪ ಡೆಮೋ ತೋರ್ಸ್ಯಾರ ನೋಡ್ರಿ, ಕಿಟಕಿ ತಳಗ. ಹಾಂ ಅಲ್ಲೇ ರೀ. ಹಾಂ ಕ್ರೀಮ್ ಕಲರ್ದಾಗ. ಸೊ ಮನೆಗೆ ಯಾಕೆ ಬಂದೀವಿ ಅಂದ್ರೆ ಕಲರ್ ಮಾಡಿಸ್ಕೊಳಕ್ಕೆ ಬಂದಿದ್ದೇವೆ ನೋಡ್ರಿ. ಅಲ್ಲಿ ಯಜಮಾನ್ರು ಬಂದ. ಸೊ ಅದಕ್ಕೆ ಲಿಕ್ವಿಡ್ ಹಾಕ್ತಾರಲ್ರಿ, ಆ ಥರ ಕಲರ್. ನಿಮ್ದು ಏನೇನಾಗಿದ್ರಿ? ಆಯಿತು. ಫರ್ನಿಚರ್ ರೀ, ಡೋರ್ಗಳು ಇನ್ನ ಪಕ್ಕ ಸಲ್ಮೈ ಕಚ್ಚರಲ್ಲ, ಸಲ್ಮೈ ಕಚ್ಚರ ಅಲ್ರಿ. ನಮ್ಮ ಐದನವರು ಪಿ ಒ ಪಿ ಎಲ್ಲ ಮಾಡ್ಕೊಂಡಾರ್ರಿ. ಸೊ ನೋಡ್ರಿ ಫ್ರೆಂಡ್ಸ್, ಇವತ್ತು ನಾವು ಕಲರ್ ಮಾಡಿಸ್ಕೊಳಕತ್ತೀವ್ರಿ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಕ್ರೀಮ್ ಕಲರ್ದಾಗ ಲೈಟಾಗಿ ಮಾಡಿಸ್ಕೊಳತ್ತಿದ್ದೇವ್ರಿ.
ಸೊ ಈಗ ಸದ್ಯದ ಮಟ್ಟಿಗೆ ಅಷ್ಟೇ ನೋಡಿರಿ ಫ್ರೆಂಡ್ಸ. ಈಗ ಒಂದು 2-3 ವರ್ಷ ಓದ್ತದ್ರಿ ಅದು. ಸೊ ಹಾಗಾಗಿ ಮೂರು ಬಿಲ್ಡರ್ ಕಡೆಯಿಂದ ವೈಟ್ ಕಲರ್ ಹಚ್ಚಾರ, ಅದೆಲ್ಲನೂ ಕೂಡ ಹೊಲಸಾಗೈತ್ರಿ. ಮೊನ್ನೆ ನಾವೆಲ್ಲ ಕೆಲಸಗಳ್ನ ಮಾಡಿಸ್ಕೊಂಡೆಲ್ಲ, ಹಂಗಾಗಿ ಗಾಡಿಗಳದೆಲ್ಲ ಹೊಲಸಾಗ್ಯಾವ. ಸೊ ಹಾಗಾಗಿ ಇನ್ನೊಂದು ಕೈ ಹೊಡ್ಕೊಂಡ್ರೆ ಆಯ್ತು ಅಂತೇಳಿ ಇದು ಏನಪ್ಪ ಡಿಸ್ಟಂಪರ್ ಥರ ಹಚ್ತಾರೆ ನೋಡ್ರಿ, ಆ ಥರ ಹತ್ತಿಸ್ಕೊಂಡಾಕತ್ತಿದ್ದೆವು. ವಾಸ್ತುಶಾಂತಿ ಟೈಮಿಗೆ ಮತ್ತು ಅದೆಲ್ಲ ಹಳೆ ಗಾಡಿಗಳು ಲುಕ್ ಅನ್ಸಲ್ಲ, ಸರಿ ಬರಲ್ಲ ಅಂತೇಳಿ. ಹಾಗೆ ಅದ್ರ ಜೊತೆಗೆ ಇವೆಲ್ಲ ಕಿಟಕಿಗಳು ಫುಲ್ ಹೊಲಸಾಗ್ಯಾವ್ರಿ, ಅದಕ್ಕೆ ಬ್ಲ್ಯಾಕ್ ಕಲರ್ ಹಚ್ಚಿಸ್ಕೊಂಡು ನೋಡ್ರಿ. ಇವ್ರು ಹೋಗಿದ್ರಿನೇ ಈಗ ಬಂದಾರ್ರಿ ಅವರು. ಅದೆಲ್ಲ ಕೆಬ್ರಾಕತ್ತಾರ ನೋಡ್ರಿ, ಕೆಬ್ಬುರಿ ಅದೆಲ್ಲ ಕಲರ್ ಹಚ್ತಾರೆ ಸದ್ಯ ಕಿಟಕಿಗೆ. ಆಲ್ರೆಡಿ ಗ್ಯಾಲರಿಗೆಲ್ಲ ಹಚ್ಚಿದಾರ. ಇದು ನನ್ನ ಪಿಲ್ಲು ನೋಡ್ರಿ, ಇಲ್ಲಿ ಕೂತು ಅಭ್ಯಾಸ ಮಾಡ್ಕೊತೈತಿ. ಬಂಗಾರ ಗುಂಡ ಇವತ್ತು ಸಾಲಿಗೆ ಹೋಗಿಲ್ಲ ಅಂತೇಳಿ ಅಲ್ಲೋಕ್ಕಿರಿ. ಇದಕ್ಕೆಲ್ಲ ಹಚ್ಚಾರ ನೋಡ್ರಿ, ಈ ಕಲರ್ ಹಚ್ಚಾರ. ಚೆನ್ನಾಗಿ ಅನ್ಸಕತ್ತೈತಿ ನೋಡ್ರಿ. ಎಲ್ಲ ಕೆಬ್ಬರಿರಲ್ಲ ಅದೆಲ್ಲ ಬಿದ್ದೈತಿ. ಇನ್ನೊಂದು 2-3 ಸರಿ ಇನ್ನೂ ಕ್ಲೀನ್ ಮಾಡ್ಕೋಬೇಕ್ರಿ ಮನೇನ. ನಾನು ಮಾಡ್ಕೋತೀನಿ ರೀ, ಅದೇನು ನಡೀತದ. ಸೊ ಇವಾಗ ನೋಡ್ರಿ ಇಲ್ಲಿ ಇಷ್ಟು ಚಂದ ಹಚ್ಚಾರ ನೋಡ್ರಿ. ಅದೆಲ್ಲ ಒಂಥರ ಬೂದ್ ಅದಂಗೆ ಆಗ್ಬಿಟ್ಟೈತ್ರಿ. ಮೊದಲ ಬ್ಲ್ಯಾಕ್ ಕಲರ್ ಹಚ್ಚಾರ. ಸೊ ಹಾಗಾಗಿ ಫುಲ್ ಒಂಥರ ಚಂದನೇ ಅನ್ಸಕತ್ತಿದ್ದಿಲ್ಲ ರೀ. ಅದಕ್ಕೆ ಮತ್ತೊಂದು ಸರಿ ಈಗ ಹಚ್ಕೊಂಡಿವಿ. ಬಟ್ ಇನ್ನೂ ಕ್ಲೀನಿಂಗ್ ಕೆಲಸ ಐತ್ರಪ್ಪ, ಇನ್ನೂ ಭಾಳ ಐತ್ರಿ ಕ್ಲೀನಿಂಗ್ ಕೆಲಸ. ಇಷ್ಟ ಅಲ್ರಿ, ನೋಡೋಣ ಮತ್ತೆ ವಿಡಿಯೋ ತೊಗೋತೀನಿ. ಇಲ್ಲ ಹಂಗೆ ಯಾಕದು ನೋಡ್ರಿ, ಇಲ್ಲಿ ಅವ್ರು ಕೆಲಸ ಮಾಡೋರು ಹೆಂಗೆ ಮಾಡ್ತಾರೆ, ಇವನು ಹಾಗೆ ಮಾಡತ್ತಾನ. ಅಲ್ಲಿ ಸೀಸ್ ಪೆನ್ಸಿಲ್ ಏನೈತಿ ಅವ್ರು ಮಾರ್ಕ್ ಮಾಡಿ ಕಿವಿ ಬಾಜಿಗೆ ಇಟ್ಕೊತಾರೆ ನೋಡಿ, ಇವನು ಹಂಗೆ ಇಟ್ಕೊಂಡು ನೋಡ್ರಿ. ಹಂಗೆ ಆಕಾರ ನೋಡ್ರಿ, ಕೈ ಕಾಲು ಆಕಾರ ನೋಡ್ರಿ. ಅದಕ್ಕೆ ಅವನಿಗೆ ಇಲ್ಲಿ ಚಲೋ ಬಟ್ಟೆ ಹಾಕೊಂಬರೋದೇ ಇಲ್ರಿ. ನಾ ಹಿಂಗತ್ತೆ ಆಡು ಹೊಲಸು ಮಾಡ್ಕೊತಾನೆ ಅಂತೇಳಿ ಮಾಮೂಲಿ ನಾರ್ಮಲ್ ಮನೆಗೇನು ಹಾಕೋತಾನೆ ಅದ್ರ ಮ್ಯಾಗೆ ಕರ್ಕೊಂಬಂದ್ಬಿಡ್ತೀನಿ ಅವನಿಗೆ. ಇಲ್ಲಿಕಂದ್ರೆ ಒಗ್ಯಾಕನೆ ಕಂಡಪಟ್ಟಿ ಹೈರಾಣ್ ರೀ. ಎಷ್ಟು ಹೊಲಸು ಮಾಡ್ತಾನೆ ನೋಡ್ರಿ, ಕೈಯ ಕಾಲೆಲ್ಲ. ಯಪ್ಪ ಪಿಲ್ಯ ಬಿಡು, ಮೈ ಚುಟ್ಟು ಮಾಡ್ತದ, ಬಾ ಬಿಡು ಅಪ್ಪು. ಪಿಲ್ಲು, ರಜಾ ತಳಗಿಳಿಯೋ, ಹೊಲಸೈತಲ್ಲಿ ಟೇಬಲ್ ಮ್ಯಾಗ. ನಮ್ಮ ಮಾವಾರು ಬಂದಾರ ನೋಡ್ರಿ ಸದ್ಯಕ್ಕೆ. ಸೊ ನಿಮ್ದೇನು ನಡ್ದದ್ರಿ? ಮಾಡ್ರಿ, ನಿಮ್ದೇನು ನಡ್ದದ ಕೆಲಸ? ಏನು ಮಾಡ್ಯಾರಿ? ಪಿ ಒ ಪಿ ನಮ್ಮ ಅವ್ರ POP ಮಾಡ್ಕೊಳತ್ತಾರೆ. ಇಲ್ಲಿ ಬಿ ಬಾಜುಕ್ POP ನೋಡ್ರಿ. ನಮ್ಮ ನೆಗೆಂದರಿ ಚಿಂತಿಲ್ಲ, ನಮ್ಮ ನೆಗೆಂದರಿ ಚಿಂತಿಲ್ಲ ನೋಡ್ರಿ. ಬಂದು ಸೊಸ್ತಾರೆ ಚಿಂತಿಲ್ಲ. ಮತ್ತು ಏನ್ರ ಇಡುಕ್ರಿ, ಆ ಡಿಸೈನ್ ಅದದು, ಹಂಗೆ ಡಿಸೈನ್ ಅದದು ಯಾಕ? ಮತ್ತು ರೀ ನೀವೆಲ್ಲ ಭಾಳ ಮಾಡ್ತೀರಪ್ಪ, ನಾವು ಇದ್ರಾಗೆ ಎಲ್ಲ ಸೌರ್ಸೇವು. ಗೆಲ್ಲ ನಡಿ ಮನೆಗೆ ನಡಿ. ಕಾಯ ಕುಟ್ಟಸವು ನಾವು ಇನ್ನೇ ಕೆಲಸದಪ್ಪು. ನಮ್ಮ ಐದನವರು ಇಲ್ಲೇ ಕೂತಾರ ನೋಡ್ರಿ. ಇವ್ರದ್ದು ತಳಗಿನ ಫ್ಲೋರ್ ಅದ, ಈ ಮನೆಯದು ತಳಗಿನ ಫ್ಲೋರ್ ಇವ್ರದ್ದು ಅದು ನೋಡ್ರಿ. ಫಸ್ಟ್ ಫ್ಲೋರ್ದಾಗ ಬರ್ತದ, ನಾವು ಸೆಕೆಂಡ್ ಫ್ಲೋರ್ದಾಗ ಅದೀವಿ. ಮಳೆ ಅಂತೂ ಚಂದನೆ ಬರಕತ್ತೈತಿ ನೋಡ್ರಿ ಸದ್ಯಕ್ಕೆ. ಏನು ಓ ಚಾನೆ ಖಾಲಿ ಪಡ್ತೆ ಗುಂಡು. ಅವನಿಗೆ ಆಟ ಚಲೋ ನಡೆದೈತಿ ನೋಡ್ರಿ ಅವನಿಗೆ. ಸೊ ಇಲ್ಲಿ ನೋಡ್ರಿಪ್ಪ ಮಳೆ ಹೆಂಗೆ ಬರತ್ತದ, ಜೋರಿನೇ ಐತ್ರಿ. ಅರೇ ಬಾಪ್ರೆ, ಮೊಬೈಲ್ ಕ್ಯಾಮ್ರಾ ಸ್ವಲ್ಪ ಐತೆ ನೋಡ್ರಿ. ಆ ಕಡೆಲ್ಲ ಮತ್ತು ಒಂದು ಓಪನ್ ಸೈಟ್ ಐತೆ ನೋಡ್ರಿ. ಅದು ಇನ್ನೂ ಕಟ್ಟೋರು ಅದಾರ ಇನ್ನು ಮುಂದೆ, ಬಟ್ ಯಾವಾಗ ಕಟ್ತಾರ ಗೊತ್ತಿಲ್ಲ. ಕತ್ಲಾಗೈತ್ರಿ, ಮತ್ತು ಲೈಟ್ ಹಚ್ಕೊಂಡು ಮಾಡಾಕತ್ತಾರ ಕೆಲಸ. ಬರೋದ ಲೇಟಾಗಿ ಬಂದಾರ್ರಿ ಎಲ್ಲ. ಸೊ ಲಗುಟ್ ಬಂದಿದ್ರೆ ಅಕ್ಕಿತ್ತು. ಸೊ ಮಗಳು ಸಾಲಿಲಿಂತ ಬಂದ ನೋಡ್ರಿ, ಅವಳೇ ನೋಡ್ರಿ ಕತ್ಲನೇ ಆಗೈತಿ. ಸೊ ಆಕೆ ಹೋಮ್ವರ್ಕ್ ಎಲ್ಲ ಮುಗೀತು ಅನ್ಸ್ನಿ. ಹೋಮ್ವರ್ಕ್
ಲಕ್ಷ್ಮಿ ಬಳಿ ಕುಂತಿದ್ಲಂತರಿ ಸ್ನೇಹ. ಅದಕ್ಕಂತೇಳಿ ಮತ್ತು ಲೇಟ್ ಆಗುತ್ತಾನೆ ಯಜಮಾನ್ರಿಗೆ ಇಲ್ಲೇ ತಂದುಬಿಡ್ರಿಕೀಗ ಅಂದೆ. ಅವ್ರು ಯಜಮಾನ್ರು ಬಂದು ಸ್ನೇಹಾಗಿ ಬಿಟ್ಟಾರೆ ನೋಡ್ರಿ. ಸೊ ಇವಾಗ ಏನೈತಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ. ಇಲ್ಲೇನು ಕಡಪ ಇತ್ತು ನೋಡ್ರಿ. ಕಡಪ ಬ್ಲ್ಯಾಕ್ ಕಲರ್ ಅನ್ಸಕತ್ತಿತ್ತು. ಸೊ ಹಾಗಾಗಿ ಈ ಥರ ವೈಟ್ ಪೇಂಟನ್ನು ಹಚ್ಕೊಂಡ್ರೆ ಚಂದ ಅನ್ಸುತ್ತೆ ಅಂತೇಳಿ ವೈಟ್ ಪೇಂಟ್ ಹಚ್ಕೊಂಡಿದ್ದೀವಿ ರೀ. ಇಲ್ಲಿ ಒಂದು ಕೈ ಹೊಡೆದಾರ್ರಿ, ಇನ್ನೊಂದು ಕೈ ಹೊಡಿಬೇಕಾ. ಸೊ ಅಲ್ಲಿ ಬೆಡ್ರೂಮ್ದಾಗ ಹಚ್ಚಕತ್ತಾರ. ಸೊ ಇಲ್ಲಿನೂ ಪೇಂಟನ್ನು ಕೂಡ ಹಚ್ಚಾರ ನೋಡ್ರಿ. ಓಡಾಡ್ತಾರೆ ಮಕ್ಕಳು. ಸೊ ಇವಾಗ ಹಾಲ್ದಾಗೆಲ್ಲ ಪೇಂಟ್ ಆಗೈತೆ ನೋಡ್ರಿ. ಅದೆಲ್ಲನೂ ಕೂಡ ಅವರು ಸ್ವಲ್ಪ ಸ್ವಚ್ಛ ಮಾಡತ್ತಾರ. ಈ ಕಡೆ ಬೆಡ್ರೂಮ್ದಾಗ ಏನೈತಿ ಪೇಂಟ್ ಹಚ್ಚಕತ್ತಾರ ನೋಡ್ರಿ. ಲೈಟ್ ಹಚ್ಕೊಂಡು ಪೇಂಟ್ ಹಚ್ಚೋ ಕೆಲಸ ನಡೆದೈತಿ ಇಲ್ಲಿ ಸದ್ಯಕ್ಕೆ. ಒತ್ತಾಗೈತೆ ನೋಡ್ರಿ. ಇಲ್ಲಿನೂ ವೈಟ್ ಪೇಂಟ್ ಹಚ್ಚಕತ್ತಾರ ಕಡಪಗಳಿಗೆ. ಫ್ರೆಂಡ್ಸ ನೋಡ್ರಿ, ಆಲ್ರೆಡಿ ನೈಟ್ ಆಯ್ತು ನೋಡ್ರಿ ಫ್ರೆಂಡ್ಸ. ಇವಾಗ ನಮ್ಮ ಮೈದಿಂದೇರು ಬಂದಾರ. ಅವ್ರದ್ದು ಕೆಲಸ ನಡೆದೈತ್ರಿ. ಅವ್ರದ್ದು POP ಕೆಲಸ ನಡೆದೈತೆ ನೋಡ್ರಿ. ಸೊ ಫಸ್ಟ್ ಫ್ಲೋರ್ದಾಗ ನಮ್ಮ ದೊಡ್ಡ ಮೈದನ ಅವ್ರು ಓಂಕಾರ ಅಂತೇಳಿ, ಮತ್ತು ಆಮೇಲೆ ನಮ್ಮ ಸೆಕೆಂಡ್ ಫ್ಲೋರ್ದಾಗ ನಮ್ಮ ಮನೆ ಬಾಜುಕೆನೆ, ಮನೆ ಎದುರುಗಡೆ ನಮ್ಮ ಕವಿತಾ ಮಮ್ಮಿಯರ್ ಅದ ರೀ. ನಮ್ಮ ಮನೆ ಬಾಜುಕ ನಮ್ಮ ಮೈದಿಂದವ್ರು ಇನ್ನೊಬ್ಬರು ಮಲ್ಲು ಶುಭಮ್ಮ ಅಂತೇಳಿ, ಅವರು ಸೆಕೆಂಡ್ ಫ್ಲೋರು ನಮ್ಮ ಮನೆ ಬಾಜುಕ್ಕೆ ಇಡ್ದಾರ ರೀ. ಒಳ್ಳೆ ಆಮೇಲೆ 4th ಫ್ಲೋರ್ ಏನೈತೆ ನೋಡ್ರಿ, ನಮ್ಮ ಮನೆ ಏನು ನಮ್ಮ ಪ್ಲಾಟ್ ಏನೈತಲ್ಲ ಅದ್ರ ಮ್ಯಾಗಿಂದು 4ನೇ ಅಂತಸ ಮಲ್ಲು ಶುಭಮ್ ಅಂತೇಳಿ. ಇಬ್ಬರು ಗಂಡು ಮಕ್ಕಳಲ್ರಿ, ಒಳ್ಳೆ ಮಳೆ ತೊಗೊಳೋದಾಗಲ್ಲ ಅಂತೇಳಿ ಅವರು ಅಂದರೆ 2ನೇ ಅಂತಸ್ತು ಮತ್ತು 4ನೇ ಅಂತಸ್ನಾಗ 2 ಮನೆಗಳನ್ನ ಅವರು ತೊಗೊಂಡಿದ್ದಾರೆ ನೋಡ್ರಿ. ಒಂದು ನಮ್ಮ ಜಾಗಕ್ಕೆ ಕೊಟ್ಟು ಮನೆ ಬಂದಿದ್ದೈತಿ, ಇನ್ನೊಂದು ಅವರು ಕೂಡ ಎಕ್ಸ್ಟ್ರಾ ಬುಕ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ. ಸೊ ಇವಾಗ ಏನೈತಿ ಅವರು ಕೂಡ ನೋಡೋಕೆ ಬಂದಿದ್ದಾರೆ ಯಾವ ಥರ ಆಗೈತಿ ಕೆಲಸ ಏನು ಅಂತೇಳಿ. ಹಿಂಗೆ ಒಬ್ಬರು ಕ್ಯೂರಿಯಾಸಿಟಿ ಇರ್ತದಲ್ಲ, ನಮ್ಮದು ಹೆಂಗಾಗೈತಿ ಅವ್ರದ್ದು ಹೆಂಗಾಗೈತಿ ಈ ಥರ ಎಲ್ಲ ಒಬ್ರದ್ದು ನೋಡೊಬ್ರು ಐಡಿಯಾನು ಬರ್ತಿರ್ತೈತ್ರಿ. ಎಲ್ಲ ನಾವೇ ಓನಾಗಿ ಕೆಲವು ಸಲ ಮಾಡಿದ್ರು, ಕೆಲವೊಂದಿಷ್ಟು ಇನ್ನೊಬ್ಬರಿಂದ ನೋಡಿದ್ರೆ ಚೆಂದ ಆಗುತ್ತೆ ಅನ್ನೋದೊಂದು ಇದು ಇರ್ತೈತೆ ನೋಡ್ರಿ. ಈ ಕಡೆಗೆ ಇನ್ನೂ ಕಿಟಕಿ ಹಚ್ಚೋರು ಅದ ರೀ. ಇದು ಕವಿತಾ ಮಮ್ಮಿಯವ್ರ ಮನೆ ನೋಡ್ರಿ. ಮನೆ ಮ್ಯಾಗ ಪಂಚಮುಖಿ ಹನುಮಾನ್ ದೇವ್ರ ಇದು ಇಟ್ಟಿದ್ದಾರೆ ಅವರು. ಸೊ ಆ ಕಡೆಗೆ ಲಿಫ್ಟಿನ ಬಾಜುಕ ಲೈಟ್ ಹಚ್ಚಾರಿ. ನಮ್ಮ ಮನೆ ಎದುರುಗಡೆ ಇನ್ನೂ ಲೈಟ್ ಹಾಕಿಲ್ಲ ಅವರು, ಬಲ್ಪ್ನೂ ಹಾಕಿಲ್ಲ, ಕಲೆಕ್ಷನ್ ಇನ್ನೂ ಮಾಡಿಲ್ಲ. ಸೊ ನಮ್ಮದು ಮನೆ ಒಳಗಡೆ ಇನ್ನೂ ಕಲೆಕ್ಷನ್ ಮಾಡೋರು ಅದಾರ. ನೋಡೋಣ ಅಂತ, ಯಾವಾಗ ಮಾಡ್ತಾರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಎಲ್ಲ ನಮ್ಮ ಮೈದಿಂದೇರು ಇದ್ರಪ್ಪ ಅಂದ್ರೆ ಫುಲ್ಲ ಕಾಮಿಡಿ ನೋಡ್ರಿ. ಕಾಮಿಡಿಗಂತೂ ಏನೋ ಕಮ್ಮಿನೇ ಇರಲ್ಲ ಅಂತ ಹೇಳ್ಬೋದು. ನಮಗೂ ಖುಷಿ ಆಗ್ತೈತಿ. ನಮ್ಮ ಯಜಮಾನ್ರಿಗೂ ಒಂಥರ ಅದೊಂದು ಮೆಮೊರಿ, ಎಲ್ಲ ಹಳೆ ವಾಡ್ಯದಾಗಿದ್ದಾಗ ಹೆಂಗೆಲ್ಲ ಎಲ್ಲರೂ ಸೇರಿ ಇದು ಮಾಡ್ತಿದ್ವಿ. ಸೊ ಅವ್ರಿಗೆ ಯಾವಾಗಲೂ ಈ ಥರ ಲೈಕ್ ಆಗ್ತದೆ ನೋಡ್ರಿ ನಮ್ಮ ಯಜಮಾನ್ರಿಗೆ. ಎಲ್ಲರೂ ನಮ್ಮ ಮೈದಿಂದೇರು ಒಟ್ಟು ಅವರು ಸಣ್ಣವ್ರಿದ್ದಾಗಿಂದ ಕೂಡ ಆಡ್ದವ್ರು ಇರ್ತಾರೆ ನೋಡ್ರಿ. ಇಲ್ಲಿ ಬಂದುಬಿಟ್ಟೆ ನಮ್ಗೆ ಅದೊಂದೇನೋ ಖುಷಿ ಜಾಸ್ತಿನೇ ಆಗ್ತೈತಿ. ಅದ್ರಾಗ ನಮ್ಮ ಜನರು ಸಿಕ್ಕ್ರ ಈ ಥರ ಬೆಟ್ಟ ಆದ್ರಂಕೋರು ಇನ್ನೂ ಖುಷಿ ಅಂತ ಅನ್ನಿಸ್ತೈತಿ. ಯಾವಾಗ ಪಟ ಎಲ್ಲ ಮಾಡಿಕೊಂಡು ಮೊದಲಿನ ಥರ ಇಲ್ಲೇ ಬಂದಿರ್ತೀವಿ ಅನ್ನಂಗೆ ಅನಿಸ್ಬಿಡುತ್ತೆ. ಇನ್ನೇನು ರೀ ಭಾಳ ದಿನನೂ ಉಳ್ಕೊಂಡು ಇಲ್ಲಿ ಬಿಡ್ರಿ ಎಲ್ಲರೂ ಒತ್ತಟೆ ಬರ್ತೀವಿ. ಸೊ ನಮ್ಮ ಕವಿತಾ ಮಮ್ಮಿಯರ ಅಂದ್ರೆ ನಮ್ಮ ಮಾವರು ಕೂಡ ಇಲ್ಲೇ ಇದ್ರು ಪ್ಲಾಟ್ನಾಗ ರೀ. ಸ್ವಲ್ಪ ನೋಡೋಕೆ ಬಂದಿದ್ರು ಅವ್ರ ಮನೇನ. ಹಂಗೆ ಲಿಫ್ಟಿಂದ ಮತ್ತು ವೇಟ್ ಜಾಸ್ತಿ ಆಯ್ತು ಅಂತೇಳಿ ಮತ್ತು ಶುಭಮ್ಮ ಹೊರಗೆ ಬಂದ ನೋಡ್ರಿ. ಎಲ್ಲರೂ ಹುಡುಗಾಟ ಮಾಡತ್ತಿದ್ರು ಶುಭಮ್ಮಗೆ, ನೀನೇ ಹೋಗತ್ತೇಳಿ ಕೇಸಿ. ಹಂಗಾಗಿ ಪಾಪ ಅವನು ಕೂಡ ಬಂದ. ಫುಲ್ ಇನ್ನಸೆಂಟ್ ರೀ ನಮ್ಮ ಶುಭಮ್ಮ, ಅಂದ್ರೆ ನಮ್ಮ ಮೈದನ ನೋಡ್ರಿ. ಸೊ ಇಲ್ಲಿ ಸ್ನೇಹ ಮತ್ತು ಪಿಲ್ಲು ಮೊದಲು ವಾಡ್ಯದಾಗಿದ್ದಾಗ ಶುಭಮ್ ಜೊತೆಗೆ ಮಲ್ಲು ಜೊತೆಗೆ ನಮ್ಮ ಮೈದಂದ್ರ ಜೊತೆಗೆ ಭಾಳ ಅಟ್ಯಾಚ್ಮೆಂಟ್ ರೀ ನಮ್ಮ ಹುಡುಗರು. ಅವರು ಅಷ್ಟೇ ಅಂದ್ರೆ ಭಾಳ ಜಾಸ್ತಿ ಕಾಳಜಿನೂ ಕೂಡ ಮಾಡ್ತಿದ್ರು ಅಂತ ಹೇಳ್ತೀನಿ. ಈ ಶುಭಮ್ನಿಂದ ನೋಡ್ರಿ ಸ್ನೇಹ ಪಿಲ್ಲು ಇಬ್ಬರು ಬೆನ್ನ ಹತ್ತಿದ್ದಾರೆ, ಕಾಕ ನಾವು ತಳಗೆ ಬರ್ತೀವಿ ಅಂತೇಳಿ. ಹಾಗಾಗಿ ನಡಿ ಅಂತ ಕೇಸಿ ಕರ್ಕೊಂಡು ಹೊಂಟಿದ್ದ ಶುಭಮ್ಮ ಲಿಫ್ಟಿನ್ಯಾಗ. ಮತ್ತು ನಡಿ ಹೋಗಂಬ್ರತ್ತೇಳಿ ಯಜಮಾನ್ರು ಕೆಳಗಡೆ ಇದ್ರು ನೋಡ್ರಿ. ಅವ್ರ ಹೊಸರು ಹೋದರು. ಪಿಲ್ಲು ಮತ್ತು ಶುಭಮ್ಮನು ಕೂಡ ನಿಮ್ಮೆಲ್ಲರಿಗೂ ಹಾಯ್ ಮಾಡಿದೆ ನೋಡ್ರಿ. ನೀವು ಕೂಡ ಹಾಯ್ ಮಾಡ್ರಿ ಅವನಿಗೆ ಕಮೆಂಟ್ ಮಾಡೋದ್ರ ಮೂಲಕ. ಮತ್ತು ಇವಾಗ ಅವರು ಗ್ರೌಂಡ್ ಫ್ಲೋರಿಗೆ ಹೋಗ್ತಾರೆ ನೋಡ್ರಿ ಫ್ರೆಂಡ್ಸ. ಮತ್ತು ಆಯ್ತು ಇವು ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ಹುಡುಗರೆಲ್ಲ ಮತ್ತು ಅವ್ರದ್ದು POP ಕೆಲಸ ಇನ್ನೂ ಬಾಕಿ ಐತ್ರಿ. ಅಂದರೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಅವರು ಸೊ ಮನೆಗೆ ಹೋದರು. ಮತ್ತು ಪಿಲ್ಲು ಪಾರ್ಕಿಂಗ್ದಾಗ ಒಬ್ಬನೇ ಆಗಿದ್ದ. ಮತ್ತು ಯಜಮಾನ್ರಂಗೆ ಗಡಿ ಬಿಡಿಯೊಳಗೆ ಹೋಗ್ಬಿಟ್ರು, ಹೋಗಿ ಮ್ಯಾಗ ಹೋಗಂತೇಳಿ ಅವ ಅಲ್ಲೇ ಅಳ್ಕೊತ ನಿಂತಿದ್ದ. ಸ್ನೇಹ ಮತ್ತು ಹೋಗಿ ಅವ್ನು ಕರ್ಕೊಂಬರಕ್ಕೆ ಹೋದ್ಲು ಕೆಳಗಡೆ. ಆಮೇಲೆ ಯಾಕಂದ್ರೆ ಇನ್ನೂ ಕೆಳಗಡೆ ಯಾರೋ ಅಷ್ಟೊಂದು ಜನ ಬರಂಗಿಲ್ಲ ರೀ, ಏನಿಲ್ಲ.
ಕೆಲವೇ ಜನರು ಇದ್ದಾರೆ ಪ್ಲಾಟ್ನಾಗ, ಅದಕ್ಕಂತೇಳಿ ಅವನಿಗೆ ಫುಲ್ ಹೆದರಿಕೆ ಬಂದುಬಿಡ್ತು. ಹಾಗಾಗಿ ಅವ ಅಲ್ಲಿ ಅಳ್ಕೊತ ನಿಂತಿದ್ದ. ಮಸ್ತ್ ಸ್ನೇಹನ ಹೋದ್ಲು ನೋಡ್ರಿ. ಅವ್ರಿಗೆ ಲಿಫ್ಟ್ನಾಗ ಹೋಗೋಕೆ ಬರೋಕೆ ಖುಷಿ, ಬಟ್ ನಮ್ಗೆ ಹೆದರಿಕೆ ಬರ್ತೈತಿ ಮಕ್ಳಿಗೆ ಲಿಫ್ಟ್ನಾಗ ಅಷ್ಟೊಂದು ಇದು ಮಾಡ್ಬಾರ್ದು ಅಂತೇಳಿ. ಬಟ್ ಅವ್ರು ಅಡ್ಡಾಡ್ತಾರೆ ಬಿಡ್ರಿ, ನಮ್ಕಿನ್ನ ಶಾರ್ಪ್ ಇದ್ದಾರೆ ಮಕ್ಳು. ಬಟ್ ಇವಾಗೆಲ್ಲ ಈ ಕಡೆ ಹಾಲ್ದಂದು ಪೇಂಟ್ ಮುಗ್ದೈತೆ ನೋಡ್ರಿ. ಮತ್ತು ಅವ್ರು ಹಾಗೆ ಮತ್ತು ಅದೆಲ್ಲ ಪೇಂಟ್ ಅದು ಬಿದ್ದಿರ್ತೈತೆ ನೋಡ್ರಿ. ಮೊನ್ನೆ ಆ್ಯಸಿಡ್ ಕ್ಲೀನ್ ಮಾಡಿಸಿದ್ವಿ ನಾವು. ಸೊ ಹಾಗಾಗಿ ಮತ್ತು ಅವ್ರು ಹಾಗೆ ಇಂದಲೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮತ್ತು ಕಸನ ತುಂಬಾಕತ್ತಾರ ನೋಡ್ರಿ. ಟೈಮ್ ಈಗ 8:30 ಆಯ್ತು ನೋಡ್ರಿ. ಈಗ ನಾವು ಮತ್ತೆ ಮನೆ ಕಡೆ ಹೊರಟಿದ್ದೀವಿ. ಹಾಯ್ ಕಿಡಿಗೇಡಿ ಕೃಷ್ಣ ಭಾಳ ಜೋತಿದ್ದಾನ್ರಿ ಪಿಲ್ಲೆ. ಹೊರಗೆ ಬಂದ್ಮ್ಯಾಗ ಸುಮ್ಮ ಕುಂಡ್ರಲ್ಲ ಏನಿಲ್ಲ. ಕೆಳಗೆ ಬರೋದು ಪಾರ್ಕಿಂಗ್ದಾಗ ಸಣ್ಣ ನಾಯಿಗಳು ಅದಾವ್ರಿ, ಎಲ್ಲಿ ಕಡಿತದ ಮಾಡ್ತಾವ. ಅವ್ರು ಕೂಡ ಆಡಕ್ ಹೋತನ, ಅವು ಕಡ್ದು ಮಾಡ್ದು ಅಂದ್ರೆ ಮತ್ತೆ ಇವನ್ ಕಡೆನೇ ಲಕ್ಷ ಕೊಡ್ಬೇಕಾಗ್ತದ್ರಿ. ಮನೆ ಬಿಟ್ಟು ಬರೋಕೆ ಯಾರಿಲ್ಲ. ಮತ್ತು ನೀವು ಅವ್ಕರಿಂದ ಯಾಕೆ ಹೋಗಿದ್ದಿ? ನಂಗೆ ಗೊತ್ತಿತ್ತು ನಿನ್ನ ನಾಟಕ ಎಲ್ಲ ಮಗನ. ಇಲ್ಲಿ ಸಣ್ಣ ಸಣ್ಣ ಪಿಲ್ಲುಗಳು ಅದಾವ ನೋಡ್ರಿ, ನಾಯಿಗಳು. ಹೆದರಿಕೆ ಬರ್ತೈತಿ. ಪಿಲ್ಯಾ 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 ಚಂದನ ಅದೇ ಹೇಳೋದಾಗ್ಬಿಟ್ಟೈತಿ ನನಗಂತೂ. ಹಿಂದೆ ಬಂದು ಇಲ್ಲಿ ಕರ್ಕೊಂಡು ಬಂದು ಎಲ್ಲದಿ ಪಿಲ್ಯಾ ಎಲ್ಲದಿ ಪಿಲ್ಯಾ ಇದು ಮಾಡೋದೇ ಆಗುತ್ತೆ ರೀ. ಇವ್ನು ಕರ್ಕೊಂಡು ಬಂದ್ವಿ ಅಂದ್ರೆ ಯಜಮಾನ್ರಿ ಫೋನ್ ಹಚ್ತೀನಿ ರೀ, ಅವರ ಬರ್ತಾರೋ. ನಾನು ಗಾಡಿ ತೊಗೊಂಡು ಬಂದೀನಿ ರೀ, 2 ವೀಲರ. ರಾತ್ರಿಗೈತಿ ಹ್ಯಾಂಡಲ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅದು. ಬಟ್ ಒಮ್ಮೊಮ್ಮೆ ಎಮರ್ಜೆನ್ಸಿ ಬರ್ಬೇಕಂದ್ರೆ ತೊಗೊಂಡು ಬರ್ತೀನಿ ರೀ. ಹಳು ಸ್ಟಾಪ್ ಮಾಡಿ ದೊಡ್ಡ ಗಾಡಿಗಳು ಏನು ಇಲ್ಲಿ ಹೊಲಸ್ತಿದ್ರಿ ಮ್ಯಾಗ ಕೊಂಡಿರ್ತೀಯ. ಈ ಕಡೆ ಬಾ, ಇಲ್ಲಿ ಜಾಗ ಐತಿ ಇಲ್ಲ. ಇದೊಂದು ಬಕೆಟ್ ಇಸ್ಕೊಂಡಿನಿ ರೀ, ಕಲರ್ದು ಬಕೆಟ್ ಇದು. ಸ್ವಲ್ಪ ಸ್ವಚ್ಛಗೆ ಕ್ಲೀನ್ ಮಾಡಿ ಇದಕ್ಕೆ ಏನಾದ್ರೂ ಯೂಸ್ ಮಾಡ್ತೀನಿ ರೀ. ಇದು ಹೆಂಗೆ ಯೂಸ್ ಮಾಡ್ತೀನೋ ಹೇಳ್ತೀನಿ ನಿಮಗೆ ಮತ್ತೆ. ಈಗ ಯಜಮಾನ್ರಿ ಫೋನ್ ಹಚ್ತೀನಿ ರೀ. ಮನೆ ಕಡೆ ಬಂದೀವಿ ರೀ ಫ್ರೆಂಡ್ಸ. ಥಂಡಿ ಬಿಟ್ಟೈತೆ ನನಗಂತೂ ಸಖತ್ತಾಗಿ. 50 रुपये का हॅपी बिस्किट कितीला? 5ला पण आहे ती, 10ला पण आहे ती. बर ते पार्लेजी. चल 10 रुपयाचं काय पण मोठं लाट घे. ते काय होते 10 वाले हॅपी आहे का? हे द्या ते त्याचं काय बोला जिमजाम द्या एक. अगं मग ते 10 रुपयाला एवढी तर आहे. राहू दे आता. ಎಷ್ಟೊತ್ತನ ಕೂತದ್ರಿ ಪೂಸ್ ಅಲ್ಲೇ. ಬಟ್ ಆಡ್ಯಾನವ, ಅವನಿಗೆ ಹಶ್ವಾಗೈತಿ. ಈಗ ಆಗ ಚಾ ಬಿಸ್ಕಿಟ್ ಮಾಡಿದ್ರೆ ಅಂತೇಳಿ. इथं सामान आहे की हो द्या. नाही तिथं आहे जिमजाम आहे बघा खाली. तिथं हो समोर इथं आजोबा इथं समोर. हा जिमजाम आहे बघा. हा द्या उरलेला पैसा रिटर्न. 20 रुपये. पप्पा 50 दिले ना. किती झाले? 15. 5 असेल 10 असेल. ಅದು ಎಟ್ಟಕ್ರಿ? 30 रुपये ದೇ ಇಡಿ. ತಗೋ ಅದನ್ನ ಬಿಸ್ಕಿಟ್ ತಗೋ. ನಡಿ ಮನೆಗೆ ಹೋಗೋಣ ಮೊದಲು. ಈ ಕಡೆ ಬಾ ಅಪ್ಪು. ನಡಿ ಅಪ್ಪು ಪಟ್ಟತ. ಮಳೆ ಒಂದು ಬರತೈತ್ರಿ. ಮನೆಗೆ ಹೋಗ್ತೀರಿ. ಚಾರ್ಜನ್ ಆಗಕ್ಕೆ ಬಂದೈತೆ ಫ್ರೆಂಡ್ಸ. ಸಿಗೋಣ ಮತ್ತೆ. ಅದನ್ನು ತಿಂದು ಮತ್ತೆ ಇದನ್ನು ತೊಗೊಂಡನ ಶಾನೆ ಅದನ ಮತ್ತೆ. ಚಾ ಕುಡಿಯಕ್ ಬರೀ ಅವ್ವ ಇವ ಯಾರಿಗೆ ಕರೆಯಲ್ರಿ. ಇವ ನನಗೆ ಸಿಕ್ಕರು ಸಾಕಂತ ನಮ್ಮ ಮಮ್ಮಿ. ಈಗಾಗಲೇ ಕೊಡ್ಸಿದ ಬಿಸ್ಕಿಟ್ ಅವ ಒಂದು ತಿಂದನ್ರಿ. ಈಗ ಅವಂದು ಅವ ತಿಂದು ಮತ್ತೆ ನಮ್ದ್ರ ಪಾಲು ಬಿಡತ್ತಾನ ಈಗ. ಸೊ ಮಗಳು ಚಾ ಮಾಡ್ಯಾಳ್ರಿ. ಚಾ ಮತ್ತು ಬಿಸ್ಕಿಟ್ ತಿನ್ನೋಣ ಬರ್ರಿ. ಸೊ ಫ್ರೆಂಡ್ಸ, ಬ್ಲೌಸ್ ಪೀಸ್ಗಳು ಆಯರಿಗೆ ಹಾಕಿಡಕ್ಕೆ ತೊಗೊಂಡು ಬರ್ರಿ ಅಂತ ಹೇಳಿದೆ ಯಜಮಾನ್ರಿಗೆ. ಹೇಳೀನಿ ಅವರಿಗೆ ಬ್ಲೌಸ್ ಪೀಸ್ ಪ್ಯಾಕ್ ಮಾಡೋಕೆ ಕೊಡು ಅಂತ ಹೇಳ್ರಿ, ಕ್ಯಾರಿ ಬ್ಯಾಗ್ ಕೊಡ್ತಾರಂತೇಳಿ. ನೋಡಿದ್ರೆ ಸೀರೆಗಳು ಪ್ಯಾಕ್ ಮಾಡೋಂಥವು ತಂದಾರ ಕ್ಯಾರಿ ಬ್ಯಾಗ್ ಯಜಮಾನ್ರು. ಸೊ ಹಾಗಾಗಿ ಮೊನ್ನೆ ನಾನು ಅಕ್ಕಿಗಳು ಇದು ಗಾಯರಿದೊಳಗೆ ಮತ್ತು ಅಕ್ಷತೆ ಅದೆಲ್ಲ ಹಾಕಿಡ್ತಾರೆ ನೋಡ್ರಿ, ಆ ಥರದ್ದು ಹೇಳಿದ್ದೆ. ಸೊ ಅವ್ರ ಅಂಗಡಿಯಾಗ ಇದ್ದು ಅಂತ ಯಜಮಾನ್ರ ಅಂಗಡಿಯಾಗ. ಸೊ ಹಾಗಾಗಿ ಅದೊಂದು ಪ್ಯಾಕೆಟ್ ತೊಗೊಂಬಂದಾರ. ಆವಾಗನೇ ಹೇಳಿದ್ರೆ ಅಂಗಡಿಯಾಗ ಹೋದ್ರೆ 2 ಅವಾಗ ತೊಗೊಂಡು ಬರ್ತಿದ್ರೆ. ಬಟ್ ಈ ಥರ ಅವರು ಅಂಗಡಿಯಾಗಿರುವಂಥದ್ದು ಇಲ್ಲಿ ತೊಗೊಂಡು ಬಂದಾರ. ಸೊ ಇದು ಹೇಳಿದೆ ನೋಡ್ರಿ ನಾನು. ಇದನ್ನೇನೆ ಈಗ ಇಂಥ ದೊಡ್ಡದು ತೊಗೊಂಡು ಬಂದಾರ ನೋಡ್ರಿ. ಒಂದು ಸೀರೆ ಕೊಂಡಿರ್ತಿದ್ರು ಹೋಗ. ಏನು ಮಾಡ್ತೀವಿ ಎಲ್ಲ ಕೆಡು ಬಿಡ್ತಿ ಅಂತ ಒಳಗೆ ಕೆಡುಬೇಡ. ಏನು ಮಾಡ್ತಿದ್ದೋ ತಾಗ ಹಸಿ ಐತಲ್ಲ ರೀ ಬಿ.
मम्मी आता मी अभ्यास करायला पिलू निनಗೆ ಎದಕ್ ಬೇಕಾ ऐक तर माझं तू ಹಾ त्याला अभ्यास घे म्हणून सांगितलं ना आपण ಹ್ಮ್ झोपाचं नाटक केलं थंडी सुटलं ಈಗ ಅಲ್ಲಿ ಅಭ್ಯಾಸ ಮಾಡಕ್ ಆಲಿಲ್ರಿ ಮನ್ಯಾಗಿದ್ದು ನೋಡ್ಸವ ಸೊ ಹಂಗಾಗಿ ಇಲ್ಲಿ ಅಭ್ಯಾಸ ಮಾಡಿಸ್ತೀನಂತೆ ಸ್ನೇಹ ಈಗ ಬುಕ್ಕ ತೊಗೊಂಡು ಕುಂತಾಡ್ರಿ ನಾನು ಅಡ್ಗೆ ಮಾಡ್ಬೇಕಾ ಈಗ ಥಂಡಿ ಬಿಡಾತೈತಿ ಪರವಾಗಿಲ್ಲ ಒಚ್ಕೊಂಡ್ ಕುಂದಿರ್ಲಿ ಬಟ್ ಮುಕ್ಕೊಂಡಂದ್ರೆ ಗಜ್ಜಿ ಈಗ ಅಭ್ಯಾಸ ಮಾಡ್ಬೇಕೀಗ ನಿಂದ್ರ ನಾ ತಕೊಡ್ತೀನಿ ನಿಂದ್ರು ಹೇಳು ಮಮ್ಮಿಗೆ ಇಲ್ಲಿ ತೆಗಿತೀನಿ ಸಮಾಧಾನ ಮಾಡು ಈಗ ಅಭ್ಯಾಸ ಮಾಡೋ ಸಂಬಂಧ ಈಗ ನಕರ ಅದು काय मम्मी मी पण असंच करत होते का अभ्यासला ನೈ ದಿದ್ದಿ ಹಂಗೆ ಮಾಡ್ತಿದ್ದಿಲ್ಲ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೆಂಗಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನನ್ನ ತಲೆ ನೋಡ್ರಿ ಚಾಪ್ಟರ್ ಆಗೈತಿ ಅದರ ಮತ್ತು ಫ್ರೀ ಕೂದಲ ಬಿಟ್ಕೊಂಡೋಗಿನಿ ಒಂಥರ ಹೆಂಗೆ ಬಿಟ್ಟಾವ ಅಂದ್ರೆ ಅಲ್ಲೆಲ್ಲ ಹೊಲ್ಸಿಗೆ ಹೊಲ್ಸಾಟಕ್ಕೆ ಇನ್ನೂ ಏನು ಇಲ್ಲಿ ಬಿಡಪ್ಪ ಅಂತ ನಾವು ಹೋಗಿವಿ ಅಲ್ಲೆಲ್ಲ ಪೇಂಟ್ ಗಿಂಟ್ ಅದೆಲ್ಲ ಕೊರೆಯೋದು ಮಾಡೋದು ಮಾಡ್ತಾರೆ ನೋಡ್ರಿ ಎಲ್ಲ ಹಿಂದಂದ್ರೆ ಬಾಂಡೆತಿಕ್ಕ ಜುಬ್ರದಂಗೆ ಐತಿ ನನ್ನ ತಲೆ ಕೂದಲ ಮೊದಲ ಉತ್ಸಕತ್ತಾವು ಈ ಥರ ಆದ್ರೂ ಡಸ್ಟ್ ಅಲರ್ಜಿಗೆ ಜಾಸ್ತಿನೇ ಉಸ್ತಾವು ಪರವಾಗಿಲ್ಲ ಸೊ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಚಾರ್ಜ್ ಒಂದಿಲ್ಲ ಸೊ ಚಾರ್ಜಿಂಗ್ ಹಾಕ್ತೀನಿ ಬಾಯ್